ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಗೋಲ್ಡನ್ ಡಾಬಾ ಬಳಿ ನಿಲ್ಲಿಸಿದ್ದ ಕಾರು ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಸ್ವಿಫ್ಟ್ ಕಾರು ಜಖಂ ಆಗಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮೂಲದ ವ್ಯಕ್ತಿಗೆ ಸೇರಿರುವುದಾಗಿ ಡಾಬಾ ಮಾಲೀಕರು ಮಾಹಿತಿ ನೀಡಿದ್ದಾರೆ. ಮಳೆಯ ಆರ್ಭಟದ ಜೊತೆಗೆ ಜೋರು ಗಾಳಿಯ ರಭಸಕ್ಕೆ ರಸ್ತೆ ಬದಿಯಲ್ಲಿದ್ದ ಮರ ಮುರಿದು ಕಾರು ಮೇಲೆ ಬಿದ್ದಿದೆ. ಮರ ಮುರಿದು ಬಿದ್ದ ಸಮಯದಲ್ಲಿ ಮರದ ಕೆಳಗಡೆ ಕಾರಿನೊಳಗೆ ಯಾರೂ ಇಲ್ಲದ ಕಾರಣ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಗೋಲ್ಡನ್ ಡಾಬಾ ಮಾಲೀಕ ಡಾಬಾ ರಾಮಚಂದ್ರಪ್ಪ ಘಟನಾ ಸ್ಥಳಕ್ಕೆ ತಕ್ಷಣ ಜೆಸಿಬಿ ಯಂತ್ರವನ್ನು ಕರೆಯಿಸಿ ಕಾರು ಮೇಲೆ ಮುರಿದು ಬಿದ್ದಿದ್ದ ಮರವನ್ನು ತೆರವುಗೊಳಿಸಿ ಯಂತ್ರಗಳ ಸಹಾಯದಿಂದ ಮರದ ಕೊಂಬೆಗಳನ್ನು ಕಟಾವು ಮಾಡಿಸಿದ್ದಾರೆ. ಇಟ್ಟ ಕಿಂದಿನಿಂಕ ಪೈಕೆ ಮುಂದೆ ಇರ್ತೀನಿ. ಕಾರ್ ಮುಂದೆ ತೀವಾನ ಕಾರ್ ಮುಂದೆ ತೀವಾನ ಪಿ. ಮಂಜುನಾಥ್ ರೆಡ್ಡಿ, ಎಂಎಂ ಟಿವಿ ನ್ಯೂಸ್, ಬಾಗೇಪಲ್ಲಿ.